ಅಫ್ಜಲ್ಪುರ ಪ್ರಭಾರಿ ಮುಖ್ಯ ಶಿಕ್ಷಕ ಸಿದ್ದರಾಮ್ ಅವಟೆ ಅವರು ದಿಕ್ಸಂಗ ಗ್ರಾಮದಲ್ಲಿ ಸುಮಾರು 12 ವರ್ಷಗಳವರೆಗೆ ಸೇವೆ ಸಲ್ಲಿಸಿದವರು. ಅತ್ಯಂತ ಶ್ಲಾಘನೀಯ ಕೆಲಸ ಮಾಡಿದವರು ಎಂದು ಶ್ರೀ ಗುರು ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹೇಳಿದರು. ದಿಕ್ಸಂಗ ಕೆ ಗ್ರಾಮದಲ್ಲಿ ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಸಿದ್ದರಾಮ ಅವಟೆ ಅವರ ವಯೋನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಶಾಲೆಯ ಮಕ್ಕಳಿಗೆ ಜ್ಞಾನದ ಜೊತೆಗೆ ಸಂಸ್ಕಾರ ನೀಡಿದ ಮುಖ್ಯ ಶಿಕ್ಷಕ ಸಿದ್ದರಾಮಪ್ಪ ಅವಟೆ ಅವರ ಕಾರ್ಯ ನಿಜಕ್ಕೂ ನಮಗೆ ಬಹಳ ಸಂತಸ ತಂದಿದೆ. ಇವರ ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ಇವರ ನಿವೃತ್ತಿ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಎಂದರು. ನಂತರ ಮಾತನಾಡಿದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್, ಸಿದ್ದರಾಮಪ್ಪ ಅವಟೆ ಅವರ ವಯೋನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಿದ್ದು ಸಂತಸದ ವಿಷಯ. ಸರ್ಕಾರದ ನಿಯಮದಂತೆ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ನಿವೃತ್ತಿ ಹೊಂದುತ್ತಿರುವ ಬೆನ್ನಲ್ಲೇ ಗ್ರಾಮದ ತುಂಬೆಲ್ಲ ಅವರಿಗೆ ಮೆರವಣಿಗೆ ಮಾಡಿ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಗೌರಬಿ ಗ್ರಾಮದ ಶ್ರೀ ಕೈಲಾಸಲಿಂಗ ಮಹಾಸ್ವಾಮೀಜಿ, ಸಂಜು ಕುಮಾರ್ ಬಗ್ಲಿ, ಸಂತೋಷ್ ಹೆಗ್ಗಿ, ಮಲ್ಲೇಶಪ್ಪ ಬಿಂಜಿಗೇರಿ, ಗಾಂಧಿ ದಫೇದಾರ್, ಜಗದೇವಪ್ಪ ಕೋರಳ್ಳಿ, ಅನಿತಾ ತಳಕೇರಿ, ಸರುಬಾಯಿ ನಾಟಿಕಾರ್, ಧರ್ಮರಾಜ್ ಟೊಣ್ಣೆ, ಮಲ್ಲಿಕ್ ಸಾಬ್ ಶೇರಿಕಾರ್, ಇಮಾಂ ಪಟೇಲ್, ಬಾಬುರಾವ್ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಿದ್ದರಾಮ ಅವಟಿಯವರ ಒಂದು ವಯೋ ನಿವೃತ್ತಿ ಕಾರ್ಯಕ್ರಮ ಇವತ್ತಿಂದು ಸಾಯಿತು. ಅವ್ರ ಮನೆಯಲ್ಲಿರಪ್ಪ ಅಂದ್ರೆ ನಮ್ಮ ಮಠದ ಮುಂದೆ ಮನೆಯವರು, ನಮ್ಮ ಮಠದ ಶಿಷ್ಯ ಪರಂಪರೆಗಳ ಬಂದವರು ನಮ್ಮ ಅವಟಿ ಪರಿವಾರ ಅಫ್ಜಲ್ ಗಣೇಶ ಶಿವಾಚಾರ್ಯ ಶಿಶು ಮಕ್ಕಳು ಅವರೆಲ್ಲ ಬಹಳ ಒಳ್ಳೆ ಫ್ಯಾಮಿಲಿಯವರು. ಅವರ ತಂದೆಯವರು ಯಾರಪ್ಪ ಅಂತಂದ್ರೆ ಚಂದಪ್ಪ ಅವಟಿಯವರು ಬಹಳ ನಿಷ್ಠುರ ಮನುಷ್ಯ. ಎಲ್ಲ ಯಾರೇ ಬಂದರೂ ಕೂಡ ಬಹಳ ನಿಷ್ಠುರಾಗಿ ಮಾತಾಡುವಂತ ಅವ್ರ ತಂದೆಯವರು ಚಂದ್ರಪ್ಪ ಹುಟ್ಟೆಯವರು ತಮ್ಮ ಮಗನಿಗೆ ಒಳ್ಳೆಯ ಶಿಕ್ಷಣ, ಅವರೆಲ್ಲ ರೈತರಾಗಿದ್ರು ಕೂಡ ತಮ್ಮ ಮಗನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಒಬ್ಬ ಶಿಕ್ಷಕರನ್ನು ಮಾಡಿದ್ದು ಅವರ ತಂದೆಯವರನ್ನ ಸ್ಮರಿಸಬೇಕು. ಬಹಳ ಒಳ್ಳೆಯ ಮನುಷ್ಯ ಹುಟ್ಟಿಯವರು ಕೂಡ ನಡೆದುಕೊಂಡು ಬಂದು ಅಂದ್ರೆ ಅವರ ಮೇಲೆ ಪ್ರೀತಿ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಅಫ್ಜಲ್ಪುರ ಶ್ರೀ ಮಠದ ಪೂಜ್ಯರಾದ ಶ್ರೀ ಶಿಖಸ್ತಲ ಬ್ರಹ್ಮ